ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲೇ ಹೈಲೈಟ್ಸ್ ಹೇಳ್ತೀನಿ. ಈಗ ಸ್ವಾತಿಗೆ ಮತ್ತು ವಂಶಿಗೆ ತುಂಬ ಒಳ್ಳೆ ಜೋಡಿ, ಅಂದರೆ ಇಬ್ಬರು ಜೋಡಿ ಚೆನ್ನಾಗಿರುತ್ತೆ ಅಂತ ಇಷ್ಟು ದಿನ ನಾವು ಹೇಳ್ತಿದ್ದೋ. ಆದರೆ ಈಗ ಸಂಚಿಕೆಗಳೇ ವಂಶಿ ಸ್ವಾತಿನ ಇಷ್ಟಪಡೋ ರೀತಿ ಮಾಡ್ತಾವೆ. ಸ್ವಾತಿ ವಂಶಿ ತೋರಿಸ್ತಾ ಇರೋ ಕಾಳಜಿನ ಇಷ್ಟಪಟ್ಟು ಪ್ರೀತಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಇಬ್ಬರು ರೊಮ್ಯಾಂಟಿಕ್ ಸಾಂಗಿಗೆ ಒಂದಕ್ಕೆ ಹಾಡಾಡಿದ್ದಾರೆ. ಮತ್ತು ವಂಶಿನ ಸ್ವಾತಿಯ ಎಲ್ಲ ಜವಾಬ್ದಾರಿಗಳು ವಂಶಿದೆ ಅಂತೇಳ್ಬಿಟ್ಟು ವಂಶಿ ಒಪ್ಕೊಂಡಿದ್ದಾರೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ. ನಾನೇನಾದರೂ ಸುಮ್ಮನೆ ಹೇಳ್ತಾ ಇದ್ದೀನಾ? ಇಲ್ಲ, ನಿಜವಾಗ್ಲೂ ಇದು ಸಂಚಿಕೆಯಲ್ಲಿ ನಡೆದಿರೋವಂಥದ್ದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ವಾತಿ ಮತ್ತು ವಂಶಿ ಜೋಡಿ ನಿಮಗೆ ಇಷ್ಟ ಇದ್ದರೆ ಸಂಚಿಕೆನ ಫುಲ್ಲಾಗಿ ನೋಡಿ. ಆ ಒಂದು ಸಂಚಿಕೆಯಲ್ಲಿ ಏನಿದೆ ಅನ್ನೋದು ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿಗೆ ನಮ್ಮ ಸ್ವಾತಿ ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಅಂದರೆ ನೋಡ್ಕೊತಾ ಇರ್ತಾರೆ. ವಂಶಿ ಈ ಒಂದು ತೊಟ್ಲು ಏನಿರುತ್ತೆ ಅದರಲ್ಲಿ ಸ್ವಾತಿನ ಕುಂಡಿಸ್ಕೊಂಡು ಸ್ವಾತಿಗೆ ಮಗು ಆಗೋವರೆಗೂ ಈ ಒಂದು ತೊಟ್ಲು ಶಾಸ್ತ್ರ ಏನಿದೆ ಅದು ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ಮಾಡಲೇಬೇಕು ಅಂತೇಳ್ಬಿಟ್ಟು ಸ್ವಾತಿ ಅವರ ತಂದೆ ಈ ಒಂದು ಹರಕೆನ ಪೂರೈಸ್ತಿರ್ತಾರೆ ಇಷ್ಟು ವರ್ಷ. ಆದರೆ ಈ ವರ್ಷದಿಂದ ಅವ್ರು ಇಲ್ದಿರೋ ಕಾರಣ ಪದ್ಮ ಅವರು ಈ ಹರಕೆನ ನಾನು ಮಾಡ್ತೀನಿ ಅಂತ ಮುಂದಾಗ್ತಾರೆ. ಆದರೆ ಪದ್ಮ ಅವ್ರ ಕೈಲಿ ಆಗಲ್ಲ. ಕೊನೆಗೆ ಅದನ್ನು ಬಿಡೋ ಅಷ್ಟರಲ್ಲಿ ವಂಶಿ ಬಂದು ಇನ್ಮುಂದೆ ಈ ಜವಾಬ್ದಾರಿ ನಂದು, ಇನ್ಮುಂದೆ ಈ ಹರಕೆನ ನಾನು ತೀರಿಸ್ತೀನಿ ಅಂತೇಳ್ಬಿಟ್ಟು ವಂಶಿ ಅವರು ಹೇಳಿದ್ದಾರೆ. ಇದನ್ನ ನೋಡಿ ಪದ್ಮಗೆ ತುಂಬಾನೇ ಖುಷಿ ಆಗುತ್ತೆ, ಜೊತೆಗೆ ಸ್ವಾತಿಗೂ ಅಷ್ಟೇ ಖುಷಿ ಆಗುತ್ತೆ. ಇನ್ನು ಕುಮಾರು ಈ ಒಂದು ವ್ರತನ ಮಾಡಕ್ ಹೋದಾಗ ಈ ಗೀತಾ ಇದ್ದೋಳು, ನೀವ್ಯಾಕೆ ಮಾಡ್ಬೇಕು ಮಾವ, ಅವಳ ರೆಸ್ಪಾನ್ಸಿಬಿಲಿಟಿ ನಮ್ದಲ್ಲ, ಅವಳು ನಮ್ಮನೆ ಬಿಟ್ಟು ಹೋಗಿರೋಳು, ಬೇಕಿದ್ರೆ ಅವಳಿಗೆ ಬೇಕಾಗಿರೋರು ಮಾಡ್ಕೊತೀರ ಅಂತೇಳ್ಬಿಟ್ಟು ಓವರ್ ಆಗಿ ಮಾತಾಡ್ತಿರ್ತಾಳೆ. ಯಾರಿದ್ದಾರೆ ಯಾರು ಬಿಡಾರೆ ಅಂತ ನೋಡಲ್ಲ, ಹಂಗೆ ಮಾತಾಡ್ತಿರ್ತಾಳೆ ಸ್ವಾತಿ ಮೇಲೆ. ಇನ್ನು ವಂಶಿ ಬಂದು ಈ ಜವಾಬ್ದಾರಿ ನಂದು ಅಂತ ಹೇಳಿದಾದ್ಮೇಲೆ ದೇವಸ್ಥಾನದಲ್ಲಿ ಗಂಡ ಹೆಂಡತಿ ಪೂಜೆ ಮಾಡಿಸಿ ಕುಂಕುಮನ ಹಚ್ತಾಳೆ ವಂಶಿಗೆ ಸ್ವಾತಿ. ಸೊ ಅವಿಬ್ರು ಪ್ರೀತಿ ಅವರಿಬ್ರು ಇರೋ ರೀತಿ ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ತಾತ, ಅಜ್ಜಿ, ಪದ್ಮ ಎಲ್ಲರೂ ಸಹ. ಇನ್ನು ವಂಶಿ ಇದ್ದವರು, ನಿಮ್ಮ ರಾಮಾಯಣ ಎಲ್ಲ ಮುಗೀತಾ ಇನ್ನೂ ಇದೆಯಾ ಅಂದಾಗ, ಅಲ್ಲ ವಂಶಿಯವರಿಗೆ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದೀರಾ, ಬನ್ನಿ ಪ್ರಸಾದ ತಿನ್ನೋಣ ಅಂದಾಗ, ನಂಗೆ ಯಾವ ಪ್ರಸಾದನೂ ಬೇಡ ಅಂದಾಗ, ಅಯ್ಯೋ ಹಂಗೆಲ್ಲ ಆಡಬಾರ್ದು ಪ್ರೀತಿ, ನೀನು ಬಾ ಅಂತ ಹೇಳ್ಬಿಟ್ಟು ಪ್ರಸಾದನ ಕೊಡ್ತಾರೆ. ಇನ್ನು ಈ ಕಡೆ ಪ್ರಸಾದ ತಿನ್ಬೇಕಾದ್ರೆ ತುಂಬ ಖಾರ ಇರುತ್ತೆ, ನೀರು ಅಂತ ಹೇಳ್ಬಿಟ್ಟು ಆ ಕಡೆ ವಂಶಿ ಹೋಗೋಷ್ಟರಲ್ಲಿ ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ವಂಶಿ ತಿಂದ್ಬಿಟ್ಟಿದ್ದ ಪ್ರಸಾದನೇ ಸ್ವಾತಿ ತಿಂತಾಳೆ. ಸ್ವಾತಿ ಮತ್ತು ವಂಶಿ ಅವ್ರಿಗೆ ಗಂಡ ಹೆಂಡತಿ ಅಲ್ಲ ಅಂದ್ರೂ ಪ್ರಪಂಚ ದೇವ್ರ ದೃಷ್ಟಿಲಿ ಅವ್ರ ಗಂಡ ಹೆಂಡತಿ ಆಗೋಗಿದ್ದಾರೆ. ಗಂಡ ಬಿಟ್ಟಿದ್ದು ಎಂಚಲನ ಅತಿ ತಿಂದಿದ್ದಾಳೆ ಅಂದರೆ ಸ್ವಾತಿ ತಿನ್ನೋದನ್ನ ಬಂದು ವಂಶಿ ನಿಂತ್ಕೊಂಡು ನೋಡಿ, ಅಲ್ಲ ಕಣೆ ಕುಳ್ಳಿ, ನಿಂಗೆ ಅಷ್ಟೊಂದು ಹೊಟ್ಟೆ ಹಸ್ಬಿಟ್ಟಿತ್ತಾ, ನನ್ನ ಊಟನೇ ಬೇಕಿತ್ತ ನಿನಗೆ ಅಂತೇಳ್ಬಿಟ್ಟು ಬೈತಾ ಇರ್ತಾರೆ. ಅಯ್ಯೋ ನೀನು ಊಟ ಮಾಡಿದ್ದ, ಅಯ್ಯೋ ಯಪ್ಪ ಲೈಟ್ ಕಂಬ, ನಂಗೆ ಗೊತ್ತೇ ಆಗಲಿಲ್ಲ, ಆದರೂ ಏನೂ ಆಗಲ್ಲ ಬಿಡು, ಇದು ದೇವ್ದು ಪ್ರಸಾದ ಅಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಲ್ಲ ನಿನಗೆ ಏನು ಸ್ವಲ್ಪನಾದರೂ ನಾಚಿಕೆನೇ ಇಲ್ವಾ, ನಾನು ತಿಂದ್ಬಿಟ್ಟಿರೋ ಊಟನ ನೀನು ತಿಂತಿಯಲ್ಲ, ಸ್ವಲ್ಪನೂ ಎಂಜಲೇ ಆಗಲ್ವ ಅಂದಾಗ, ವಂಶಿ ಅವರೇ ಆ ಥರ ಎಲ್ಲ ದೇವ್ರ ಪ್ರಸಾದಲ್ಲೇ ಹೇಳ್ಬಾರ್ದು, ನಿಮಗೆ ನಾನು ಇವತ್ತು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಮರ್ಯಾದೆ ಉಳಿಸಿದ್ದೀರಾ, ಮತ್ತು ಅಮ್ಮ ಮಾಡಬೇಕಾಗಿದ್ದಂಥ ಹರಕೆನ ನೀವು ಮಾಡಿದ್ದೀರಾ, ತುಂಬ ಟ್ಯಾಂಕ್ಸ್ ಅಂದಾಗ ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಮಾಡ್ತಿದ್ರೆ. ಯಾಕೆ ಅಂದರೆ ಅವ್ರಿಗೆ ವಯಸ್ಸಾಗಿದೆ, ಈ ಕಾಲದಲ್ಲೂ ಇವ್ರು ವ್ರತ ಹರಕೆ ಎಲ್ಲ ಮಾಡ್ತೀರಾ, ನೀವು ಬುದ್ಧಿ ಇಲ್ವಾ, ಅಲ್ಲ ನೀನೇನು 7 ಕತ್ತೆ ವಯಸ್ಸಾಗಿದೆ ನಿನಗೆ, ನೀನೇನು ಮಗುನ ತೊಟ್ಲು ಕುಡಿಸ್ಕೊಂಡು ಹೋಗೋಣ, ನೋಡಿ ನೋಡಿ ನೀವು ದೊಡ್ಡ ಲೈಟ್ ಕಂಬ, ಈ ರೀತಿ ಎಲ್ಲ ಆಡಬೇಡಿ, ಏನೋ ಟ್ಯಾಂಕ್ಸ್ ಹೇಳೋಣ ಅಂತ ಬಂದರೆ ಹಿಂಗೆಲ್ಲ ಆಡೋದು ಅಂದಾಗ, ನಾನು ಹಂಗೆ ಆಡೋದು, ನಿನಗೆ ಈ ಹರಕೆನೂ ಏನು ಬೇಡ ಅಂದಾಗ, ನಾನು ಹೇಳ್ದೆ ತಾನೇ ಅಮ್ಮನ ಮುಂದೆನೇ, ಅಮ್ಮನೇ ಒಪ್ಪಲಿಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಆಯಿತು ಬಿಡು ಅಂದಾಗ, ವಂಶವ್ರೆ ನೀವು ಪ್ರಸಾದ ತಿಂದಿದ್ದ ನಾನು ತಿಂದ್ಬಿಟ್ಟೆ, ನಿಮಗೆ ಪ್ರಸಾದ ತಂದ್ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಸ್ವಾತಿ ಹೋಗ್ಬೇಕಾದ್ರೆ ಕಾಲ್ ಜಾರಿ ಈ ಕಡೆ ವಂಶಿ ಅವರು ಮತ್ತೆ ಹಿಡ್ಕೋತಾರೆ. ಹಿಡ್ಕೊಂಡಾಗ ವಂಶಿ ಮತ್ತೆ ಸ್ವಾತಿ ಕಣ್ಣ ಎಕ್ಸ್ಚೇಂಜ್ ಮಾಡಿಕೊಂಡು ಅವಾಗ ಒಂದು ಲವ್ಲಿ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ನ ಮಾಡ್ತಾರೆ. ಇದನ್ನ ನೋಡೋಕ್ಕೆ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ವಂಶಿ ಮತ್ತು ಸ್ವಾತಿ ಜೋಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತೆರೆ ಮೇಲೆ ಅಂತಲೇ ಹೇಳ್ಬೋದು. ಇವರು ಒಬ್ರನ್ನೊಬ್ರು ನೋಡ್ತಿದ್ದಂಗೆ ಆ ಡ್ಯಾನ್ಸ್ ಆಡಾದ್ಮೇಲೆ, ಅಯ್ಯೋ ಕುಳ್ಳಿ ನಿನ್ಗೇನು ಯಾವಾಗಲೂ ಬೀಳದೇನಾ ನಿನ್ನ ಕೆಲಸ, ನೀನು ಬಿದ್ದಾಗೆಲ್ಲ ಹಿಡ್ಕೋಬೇಕಾ ನಾನು ಅಂದಾಗ, ನಾನೇನು ಹೇಳಿದ್ದು ನಾನು ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ನೀನು ಕೆಳಗೆ ಬಿದ್ದರು ಅದೇನೋ ಹೇಳ್ತಾರಲ್ಲ, ಮೀಸೆ ಮಣ್ಣಾಗಲ್ಲ ಜಟ್ಟಿ ಕೆಳಗೆ ಬಿದ್ರು ಅಂತ, ಆ ರೀತಿ ಜಾಯ್ಮಾಂದಳು ಕಣೆ ನೀನು ಅಂತೇಳ್ಬಿಟ್ಟು ವಂಶಿ ಬೈತಾ ಇರ್ತಾರೆ. ಆದರೂ ವಂಶಿಯವರೇ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಕುಟುಂಬದವರೆಲ್ಲ ತುಂಬ ಖುಷಿಯಾಗಿದ್ದಾರಲ್ಲ, ಅದೇ ರೀತಿ ಆ ಪಶುಪತಿ ಹತ್ರ ಕೀ ತಂದು ಕೊಟ್ಬಿಟ್ರೆ ನನ್ನ ಕೆಲಸ ಎಲ್ಲ ಮುಗ್ದಂಗೆ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಪಶುಪತಿ ಹತ್ರನ ಕೀನಾ ನೀನಾ, ಖಂಡಿತ ಸಾಧ್ಯ ಇಲ್ಲ ಇದು ಅಂದಾಗ, ಯಾಕೆ ಸಾಧ್ಯ ಇಲ್ಲ, ನೀವೇ ಹೇಳಿದ್ರಲ್ವಾ ಇನ್ನು ಮುಂದೆ ನಮ್ಮನೆ ನಿಮ್ಮನೆ ಇದ್ದಂಗೆ, ನಮ್ಮ ಜವಾಬ್ದಾರಿ ಎಲ್ಲ ನಿಮ್ದು ಇದ್ದಂಗೆ ಅಂತ, ನೀವು ನನ್ನ ಜೊತೆ ಇರಬೇಕಾದ್ರೆ ಯಾರೇನೂ ಮಾಡೋಕ್ಕಾಗಲ್ಲ, ಆ ಪಶುಪತಿ ಅಪ್ಪ ಬಂದರೂ ಏನೂ ಆಗಲ್ಲ ಅಂತೇಳ್ಬಿಟ್ಟು ಈ ಕಡೆ ಪಶುಪತಿಗೆ ನನ್ನ ಪೋಸ್ಟ್ನ ಬಿಟ್ಕೊಡ್ಬೇಕು ಅಂತ ಇದ್ದೀನಿ, ಅಂದರೆ ಈ ಒಂದು ಪ್ರೆಸಿಡೆಂಟ್ ಆಗಿರೋ ಪೋಸ್ಟ್ನ ಬಿಟ್ಕೊಟ್ಟು ನಮ್ಮ ಮನೆ ಕೀನ ತಂದು ನಮ್ಮ ಅಮ್ಮನ ಕೈಲಿ ಕೊಟ್ಟರೆ ನನ್ನ ಜೀವನದಲ್ಲಿ ಅಷ್ಟೇ, ನನಗಿನ್ನೇನು ಬೇಡ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಈಗ ಕೆಲಸ ಮಾಡೋಕ್ಕೆ ವಂಶಿ ಸಹಾಯನ ಕೇಳ್ತಾ ಇದ್ದಾಳೆ. ವಂಶಿ ಅವರು ಸಹಾಯ ಮಾಡ್ತಾರಾ?
ಸ್ವಾತಿ ಜೊತೆ ನಿಲ್ತಾರ. ಖಂಡಿತವಾಗ್ಲೂ ಸ್ವಾತಿ ಜೊತೆ ವಂಶಿ ನಿಂತೇ ನಿಲ್ತಾರೆ. ಯಾಕೆ ಅಂದರೆ ಸ್ವಾತಿಗೆ ಬೆನ್ನೆಲುಬಾಗಿ ನಿಂತಿರೋ ಶಕ್ತಿನೇ ನಮ್ಮ ವಂಶಿಯವರಾಗಿದ್ದಾರೆ. ಈ ಜೋಡಿಯ ಈ ಡ್ಯಾನ್ಸು, ಈ ರೊಮ್ಯಾಂಟಿಕ್ ಈ ಒಂದು ಸೀನ್ಗಳು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಜೋಡಿ ನಿಮಗೂ ಸಹ ಇಷ್ಟ ಇದ್ದರೆ ದಯವಿಟ್ಟು ಈ ಒಂದು ಸಂಚಿಕೆಗೆ ಒಂದು ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ವಂಶಿ ಮತ್ತು ಸ್ವಾತಿ ನಡುವೆ ಇರೋ ಪ್ರೀತಿನ ಹೇಳ್ಕೊತಾರ ಒಬ್ರಿಗೊಬ್ರು, ಅದು ಸಹ ನೋಡೋಣ. ನಮಗಂತೂ ಈ ಸಂಚಿಕೆ ತುಂಬಾ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.